ಐತೆ ಇದು ಕರ್ನಾಟಕದ ಬಂಡೀಪುರ ಅಂತ ಎಕ್ಸಿಟ್ ಆಗಿ ಈ ಕಡೆ ಯಾವ್ದಿದು ಮಧು ಏನೋ ಇತ್ತಿದು ಮತ್ತು ನೀಲಗಿರಿ ಗ್ರೀನ್ ಡಿಪಾರ್ಟ್ಮೆಂಟ್ ಒಟ್ ನೀಲಗಿರಿ ಒಳಗೆ ಬರ್ತತೆ. ಮಧುಮಲೈನ ಇದು ನೀಲಗಿರಿ ಫಾರೆಸ್ಟ್ ಏರಿಯಾ ಮಧುಮಲೈ ಅಂತ ಅನಿಸ್ತದೆ. ಮಧುಮಲೈ ಡಿಸ್ಟ್ರಿಕ್ಟ್, ಮಧುಮಲೈ ಊಟಿ ಡಿಸ್ಟ್ರಿಕ್ಟು. ಇದ್ರ ಹೆಸರು ಏನೋ ಇತ್ತು, ಮಧುಲಾ ಏನೋ ಇತ್ತು, ಮಧುಲಾ ಟೈಗರ್ ರಿಸರ್ವ್ ಏನೋ ಇತ್ತಿದು. ನೋಡೋಣ, ಅಲ್ಲೋಗಿ ರೂಮಿಗೆ ಹೋಗಿ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಇವಾಗ ಇಲ್ಲಿ ಯಾವ್ಯಾವ ಅನಿಮಲ್ ಸೈಟ್ ಆಗ್ತವೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಹೇಗೆ ಸೆಂಟ್ರಿ ಆದ್ವಿ ಊಟಿ ಒಳಗೆ. ಮಧುಮಲೈಯಿಂದ ಎಕ್ಸಿಟ್ ಆಯಿತು. ಇವಾಗ ನಾವು ಇದ್ದಿದ್ದು ಮಧುಮಲೈ. ಅದು ಇವಾಗ ಊಟಿ ಹಿಲ್ ಸ್ಟೇಷನ್ ಸ್ಟಾರ್ಟ್ ಆಯಿತು. ಇದೊಂದು ಚೂರು ಪಪ್ಪ ಓಡಿಸ್ಲಿ, ಆಮೇಲೆ ಮುಂದಿಂದ ನಾನೇ ತೊಗೊಳೋದು ಕಾರು. ಇಲ್ಲಿ ನಿಲ್ಸಿದ್ವಿ, ಅಲ್ಲಿ ಕಾಣ್ತೈತಲ್ಲ ರೂಟು, ಅಲ್ಲಿಂದ ಬಂದಿದ್ದು. ಅಲ್ಲಿಂದ ಇಲ್ಲಿ ಬಂದು ಹಿಂಗೋಗಿ ಬೆಟ್ಟ ದಾಟ್ ಆ ಕಡೆ ಇಳ್ದಿದ್ಮೇಲೆ ಊಟಿ ಬರೋದು. ಹೇರ್ ಪಿನ್ ನೋಡಿದ್ರಿ ಎಷ್ಟು ಡೇಂಜರಸ್ ಇದ್ವು ಅಂತ. ಕಂಟಿನ್ಯೂಸ್ಸು ನಡೀತಿರ್ತವೆ ಅವೆಲ್ಲ. ಇಲ್ಲೆಲ್ಲೋ ನೀರಿನ ಸೌಂಡ್ ಕೇಳಿಸ್ತಿದೆ, ಎಲ್ಲಿ ಅಂತ ನೋಡೋಣ. ಆ ಕಡೆ ಈ ಕಡೆ ಹೋಗಿ ನೋಡಿ, ಫಾಲ್ಸ್ ಕಾಣ್ತಿದೆ. ಅದೇ ಹೇಳ್ತಿದ್ನಲ್ಲ ನೀರಿನ ಸೌಂಡ್ ಬರ್ತೈತೆ ಅಂತ. ಇದು ಕೈಯತ್ತಿ ಫಾಲ್ಸ್ ಏನೋ ಇದೆ, ಇದ್ರ ಹೆಸರು. ರೂಮಿಗೆ ಹೋಗಿ ಹೇಳ್ತೀನಿ. ಬೆಟ್ಟದ ವ್ಯೂ ಸಖತ್ತಾಗಿದೆ ಇಲ್ಲಿಂದ. ಒಂದೆರಡು ಸಣ್ಣ ಸಣ್ಣ ಸಿನಿಮ್ಯಾಟಿಕ್ಸ್ ಟೈಮ್ ಲ್ಯಾಪ್ಸ್ ಮಾಡ್ತೀನಿ. ಗೈಸ್ ಇವಾಗ ಅಲ್ಲಿ ಬೆಲ್ಸನ್ ವ್ಯಾಲಿ ವ್ಯೂ ಪಾಯಿಂಟ್ ಅಂತ ನೋಡಿದ್ರಿ. ಇವಾಗ ನೆಕ್ಸ್ಟ್ ಅಲ್ಲೇ ಫಾಲ್ಸ್ ತೋರಿಸಿದ್ನಲ್ಲ, ಫಾಲ್ಸ್ ಏನು ಪಾಯಿಂಟ್ ಹತ್ರ ಹೋಗ್ತಿದ್ದೀವಿ. ಅದನ್ನು ಆನ್ ದ ವೇನೇ ಬರ್ತತೆ. ಅಲ್ಲೇ ನಿಂತ್ಕೊಂಡು ಮ್ಯಾಪಲ್ಲಿ ಚೆಕ್ ಮಾಡಿದೆ. ಸೊ ಇವಾಗ ಅಲ್ಲಿ ಹೋಗಿನೇ ಸಿಗ್ತೀನಿ ನಿಮಗೆ. ಮಧ್ಯಕ್ಕೆ ಒಂದೇ ಟೈಮ್ ಲ್ಯಾಪ್ಸ್ ಬರ್ತದೆ, ಅದು ಪಪ್ಪನೇ ಶೂಟ್ ಮಾಡ್ತಾರೆ. ಸೊ ಈಗ ಇಲ್ಲಿ ಒಂದು ಕಡೆ ಸ್ಟಾಪ್ ತೊಗೊಂಡಿದ್ವಿ. ಡ್ರೈವರ್ ಎಕ್ಸ್ಚೇಂಜ್, ಹೇರ್ ಪಿನ್ ಹೊಡೆದೊಡ್ದು ಕಾಲು ಹಿಡ್ಕೊಂಡೈತೆ. ಸೊ ಅದಕ್ಕೆ ಇಲ್ಲಿ ಅದು ಸಖತ್ತಾಗಿ ವ್ಯೂ ಕಾಣ್ತು. ಅದಕ್ಕೆ ಇಲ್ಲೇ ನಿಲ್ಲಿಸಿ ಡ್ರೈವರ್ ಎಕ್ಸ್ಚೇಂಜ್ ಆಗೋಣ ಅಂತ ನೋಡಿದ್ರಿ. ಏರ್ ಪಿನ್ ಎಲ್ಲ ಹೊಡೆದಿದ್ದು. ಇವಾಗ ಇಲ್ಲಿಂದ ಇನ್ನೊಂದು 10 ಮಿನಿಟ್ಸಿನ ದಾರಿ ಏನೋ ಇದೆ. ಟಚ್ ಆಗುತ್ತೆ ಇಲ್ಲ, ಧೂಳು ಗ್ರೀಸ. ಟೈರ್ ಮೇಲೆ ಹಚ್ಚೋಣ. ಇದು ಕೈ ಮೇಲೆ ಹತ್ತಿತ್ತು, ಟೈರ್ ಮೇಲೆ ಹಚ್ಚಿದೆ ಅಷ್ಟೇ. ನೋಡ್ರಿ ಸಖತ್ತಾಗಿದೆ. ಒಂದೆರಡು ಜಾಗ ಅಂತೂ ಕವರ್ ಮಾಡೀನಿ. ಇನ್ನು ಉಳಿದಿದ್ದೆಲ್ಲ ನಾಳೆನೇ ಆಗೋದು. ಯಾಕೆಂದರೆ ಇಲ್ಲಿ ಹೋಗಿ ಹೋಟೆಲ್ಸ್ ಹುಡುಕಿ ಸ್ಟೇ ಆಗಬೇಕು. ಅಲ್ಲಿ ಆಲ್ರೆಡಿ ಟೈಮ್ ಬಂದು 6:38. ಸೊ ಅದಕ್ಕೆ ಇವಾಗ ನಿಮಗೆ ಹೋಟೆಲ್ ರೂಮಿಗೆ ಹೋಗಿನೇ ಸಿಗ್ತೀನಿ.